ಇಲ್ಲಿ ತನಕ 75 ಅಂತಿತ್ತು. 75 ಯಾರಿಗಾಗಿದೆ ಏಜ್ ಅವರಿಗೆ ಟಿಕೆಟ್ ಇಲ್ಲ ಅಂತೇಳಿ. ಯಡಿಯೂರಪ್ಪನವರಿಗೆ 75 ಆದರೂ ಕೂಡ 2 ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಟ್ಟರು. ನರೇಂದ್ರ ಮೋದಿಯವರು ಆಲ್ರೆಡಿ 73. ನರೇಂದ್ರ ಮೋದಿಯವರು ಆಲ್ರೆಡಿ 73. ಇನ್ನು 2 ವರ್ಷ ಆದಾಗ ಅವ್ರಿಗೂ ಟಿಕೆಟ್ ಇಲ್ಲೂ ಆಗಿದ್ರೆ ಬಿ ಜೆ ಪಿಯಲ್ಲಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತಂದರೆ, ಬಿ ಜೆ ಪಿ ನಾಯಕರ ಹಿರಿಯ ಸಂಸದರಿಗೆ ಅದು ಕೂಡ 70 ವರ್ಷ ಯಾರಿಗಾಗಿದೆ ಅವರಿಗೆ ಟಿಕೆಟ್ ಇಲ್ವಂತೆ. 75ರಿಂದ 70ಕ್ಕೆ ಬಂದಿದ್ದಾರೆ. ನರೇಂದ್ರ ಮೋದಿಯವರಿಗೆ 73 ಇದೆ. ಹಳೆಯ ನಾಯಕರಿಗೆ ಅಥವಾ 3 ಬಾರಿಗಿಂತಲೂ ಹೆಚ್ಚು ಬಾರಿ ಗೆದ್ದ ಸಂಸದರಿಗೆ ಈ ಬಾರಿ ಟಿಕೆಟ್ ಇಲ್ಲ. ಅಂದರೆ ಹೊಸ ಮುಖ. ನೀವು ಗಮನಿಸಬೇಕು, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶ್, ಛತ್ತೀಸ್ಗಢ ಇಲ್ಲೆಲ್ಲ ಹೊಸ ಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ ಬಿ ಜೆ ಪಿ. ಮೊದಲ ಬಾರಿ ಗೆದ್ದವರಿಗೆ ಒಂದು ಹೊಸ ಬದಲಾವಣೆ. ಇವತ್ತು ಸತೀಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳ್ತಾ ಇದ್ರು, ನೋಡಿ ಬಿ ಜೆ ಪಿಯವರು ಹೊಸ ಫೇಸ್ಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ, ನಾವು ಮಾಡಬೇಕು, ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತ. ಹಾಗಿದ್ರೆ ಈ ಬಾರಿ ಯಾರಿಗೆಲ್ಲ ಟಿಕೆಟ್ ಇಲ್ಲ, ಟಿಕೆಟ್ ಸಿಗೋರು ಬಂಪರ್ ಬಿಡಿ. ಬಾಗಲಕೋಟೆ ಗದ್ದಿಗೌಡರು, ಪಿ ಸಿ ಗದ್ದಿಗೌಡರು 72 ವರ್ಷ ಆಗಿದೆ, ಕೊಡಲ್ವಂತೆ. ಡಿ ವಿ ಸದಾನಗೌಡರು ಬೆಂಗಳೂರು ಉತ್ತರ, ನೀವು ಸ್ಪರ್ಧೆ ಮಾಡಬೇಕು ಅಂತೇಳಿ ಕೆಲವರ ಒತ್ತಡ ಇದೆ, ಆದರೆ ನಾನು ಚುನಾವಣಾ ಸ್ಪರ್ಧೆಯಿಂದ ದೂರ ಸರಿಯುತ್ತೇನೆ ಅಂತ ಅವರೇ ಹೇಳಿದರು. ಆಮೇಲೆ ಏನಾದರೂ ಗೊತ್ತಿಲ್ಲ. ಬಳ್ಳಾರಿಯ ದೇವೇಂದ್ರಪ್ಪ 73 ವರ್ಷ ಆಗಿದೆ, ಸಿಗೋದು ಡೌಟು. ರಮೇಶ್ ಜಿಗಜಿಣಗಿ ದಲಿತ ನಾಯಕ, ಆಸೆ ಇದೆ ಅವರಿಗೆ, ಬಟ್ ಬಿ ಜೆ ಪಿ ಹೇಳ್ದಂಗೆ ಕೇಳ್ತಾರೆ. ಆದರೆ ಒಂದು ವೇಳೆ ರಮೇಶ್ ಜಿಗಜಿಣಗಿ ಸ್ಪರ್ಧೆ ಮಾಡದೇ ಇದ್ದರೂ ಕೂಡ ಬಿ ಜೆ ಪಿ ಅವರನ್ನು ಸುಮ್ಮನೆ ಬಿಟ್ಬಿಡೋದಿಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡುತ್ತೆ ಅಥವಾ ಸ್ಪರ್ಧೆಗೆ ಅವಕಾಶ ಕೊಡ್ಬೋದು. ಇನ್ನು ವಿ ಶ್ರೀನಿವಾಸ್ ಪ್ರಸಾದ್ ಬೇಡ ಅಂತ ಆಲ್ರೆಡಿ ಹೇಳಿದ್ದಾರೆ, 76 ವರ್ಷ ಆಗಿದೆ, ಚಾಮರಾಜನಗರ, ಅಲ್ಲಿ ಅವರ ಅಳಿಯ ಸ್ಪರ್ಧೆ ಮಾಡ್ಬೋದು. ಬಚ್ಚೇಗೌಡರು ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ, ಇಲ್ಲ ಮಾಡಲ್ಲ ನಾನು ಅಂತೇಳಿ. ಅವರ ಮಗ ಶರತ್ ಬಚ್ಚೇಗೌಡ ಆಲ್ರೆಡಿ 81 ವರ್ಷ ಬಚ್ಚೇಗೌಡರಿಗೆ. ಜಿ ಎಂ ಸಿದ್ದೇಶ್ವರ್ 71, ನನ್ನ ಕೊನೆ ಚುನಾವಣೆ ಅಂತ ಅವರೇ ಹೇಳಿದರು, ನನ್ನ ಕುಟುಂಬದವರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೇಣುಕಾಚಾರ್ಯರಿಗೆ ಸಿಗೋ ಸಾಧ್ಯತೆ ಇದೆ. ಓಕೆ, ಇನ್ನು ಸಂಗಣ್ಣ ಕರಡಿ 73 ವರ್ಷ, ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಸಿಗೋ ಚಾನ್ಸ್ ಇಲ್ಲ. ಜಿ ಎಸ್ ಬಸವರಾಜು ತುಮಕೂರು 82 ವರ್ಷ ಆಗಿದೆ, ಅವ್ರಿಗೂ ಕೂಡ ಟಿಕೆಟ್ ಇಲ್ಲ, ಅಲ್ಲಿಂದ ಸೋಮಣ್ಣ ಸ್ಪರ್ಧಿಸುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟು ಜನರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವುದು ಬಹುತೇಕ ಖಚಿತವಾಗಿದೆ. ಇದರಲ್ಲಿ ಬಹುತೇಕ ಅಂತಂದರೆ ಒಂದೆರಡು ಆ ಕಡೆ ಈ ಕಡೆ ಆಗಬಹುದು.